ವಿದೇಶಿ ನೆಲದಲ್ಲಿ ನಿಂತು ಮತ್ತೆ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಟೀಕೆ ಮಾಡಿದ್ದಾರೆ ಎನ್ನುವಂತಹ ಸುದ್ದಿಗಿದೆ. ವಿದೇಶಗಳಿಗೆ ಹೋಗಿ ಭಾರತ ಸರ್ಕಾರ ಭಾರತದ ಸಂವಿಧಾನದ ಸಂಸ್ಥೆಗಳನ್ನು ಟೀಕಿಸುವ ಮತ್ತು ತಮ್ಮ ನಡೆಯನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸ ಕೈಗೊಂಡಿರುವ ರಾಹುಲ್ ಗಾಂಧಿಯವರು ಮುಂದುವರೆಸಿದ್ದಾರೆ. ಸದ್ಯ ಅಮೆರಿಕ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿಯವರು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ, ಚುನಾವಣಾ ಆಯೋಗ ತನ್ನ ವ್ಯವಸ್ಥೆಯನ್ನು ರಾಜಿ ಮಾಡಿಕೊಂಡಿದೆ ಅಂತ ಆರೋಪಿಸಿದ್ದಾರೆ. ಇದು ಬಿಜೆಪಿ ಕೆಂಗಣ್ಣಿಗೆ ಗುರಿಯಾಗಿದ್ದು ರಾಹುಲ್ ಗಾಂಧಿ ಅವರನ್ನು ದೇಶದ್ರೋಹಿ ಅಂತ ಟೀಕಿಸಿದ್ದಾರೆ. ಯಾರು? ಬಿಜೆಪಿಯವರು. ಭಾನುವಾರದಿಂದ ಅಮೆರಿಕ ಪ್ರವಾಸ ಆರಂಭಿಸಿರುವಂತಹ ರಾಹುಲ್ ಗಾಂಧಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಭಾಷಣಗಳಲ್ಲಿ ಚುನಾವಣಾ ಆಯೋಗವು ಕೂಡ ರಾಜಿ ಮಾಡಿಕೊಂಡು ಚುನಾವಣೆಗಳನ್ನು ಮಾಡ್ತಾ ಇದೆ, ಮಹಾರಾಷ್ಟ್ರದಲ್ಲಿ ದೊಡ್ಡ ಅಕ್ರಮ ನಡೆದಿದೆ, ಚುನಾವಣಾ ಅಕ್ರಮ ನಡೆದಿದೆ ಅಂತ ಚುನಾವಣಾ ಆಯೋಗದ ಮೇಲೂ ಮತ್ತು ಕೇಂದ್ರ ಸರ್ಕಾರದ ಮೇಲೂ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಚುನಾವಣಾ ಅಕ್ರಮದ ಏನೇನು ಆರೋಪ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಸಂದರ್ಭ ಮತದಾನದಲ್ಲಿ ಅಕ್ರಮ ಆಗಿದೆ ಅಂತ ರಾಹುಲ್ ಗಾಂಧಿಯವರು ಅಮೆರಿಕದ ನೆಲದಲ್ಲಿ ನಿಂತುಕೊಂಡು ಹೇಳಿದ್ದಾರೆ. ಸಂದೇಹ ಪರಿಹರಿಸಿಕೊಳ್ಳುವುದಕ್ಕೆ ನಾವು ಚುನಾವಣಾ ಆಯೋಗದ ಬಳಿ ದಾಖಲೆಗಳನ್ನು ಕೇಳಿದ್ವಿ, ಆದರೆ ದಾಖಲೆಗಳು ಕೊಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಆದರೆ ಚುನಾವಣಾ ಆಯೋಗದವರು ದಾಖಲೆ ನೀಡುವ ನಿಯಮವನ್ನೇ ತಿದ್ದುಪಡಿ ಮಾಡಬಾರದು ಅಂದರೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಚುನಾವಣೆ ಆದರೆ ಅದಕ್ಕೆ ದಾಖಲೆ ಏನೇನು ದಾಖಲೆಗಳನ್ನು ಒದಗಿಸಿರ್ತಾರಲ್ಲ ಅವೆಲ್ಲ ದಾಖಲೆಗಳನ್ನು ಇವರು ಕೊಡಬೇಕು. ಅಂದರೆ ಎಷ್ಟೊತ್ತಿಗೆ ಚುನಾವಣೆ ಮುಗೀತು, ಎಷ್ಟು ಚುನಾವಣೆಯಾಯಿತು, ಎಷ್ಟು ಗಂಟೆಗೆ ಎಷ್ಟು ಪ್ರಮಾಣದಲ್ಲಿ ಚುನಾವಣೆ ಅಂದರೆ ವೋಟಿಂಗ್ ಆಯಿತು, ಎಷ್ಟು ಮತದಾರರು ಮತವನ್ನು ಹಾಕಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಎಷ್ಟು ಮತದಾನ ಆಗಿದೆ ಅನ್ನುವಂತಹ ದಾಖಲೆಗಳು ಇದ್ದೇ ಇರುತ್ತೆ. ಯಾವುದೇ ದೊಡ್ಡ ಇಡೀ ಲೋಕಸಭೆ ಚುನಾವಣೆದ್ದು ಇರುತ್ತೆ, ವಿಧಾನಸಭೆ ಚುನಾವಣೆದ್ದು ಇರುತ್ತೆ, ಯಾರ ಹತ್ರ ಇವರು ಚುನಾವಣಾ ಆಯೋಗದ ಹತ್ರ ಇರುತ್ತೆ. ಆದರೆ ಆ ಒಂದು ದಾಖಲೆಯನ್ನು ಕೊಡುವಂತಹ ಒಂದು ನಿಯಮ ಇರುತ್ತೆ. ಯಾವುದೇ ದಾಖಲೆಗಳನ್ನು ಸುಮ್ಮನೆ ಕೊಡೋಕ್ಕಾಗಲ್ಲ. ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ನವರು ನಮಗೆ ಮಹಾರಾಷ್ಟ್ರದ ಚುನಾವಣಾ ಸಂದರ್ಭದಲ್ಲಿ ನಮಗೆ ಒಂಚೂರು ಡೌಟ್ ಇದೆ ಸರ್, ನಮಗೆ ದಾಖಲೆ ಕೊಡಬೇಕು ಅಂತ ಕಾಂಗ್ರೆಸ್ ಮುಂದಾಗಿತ್ತು. ಆದರೆ ಚುನಾವಣಾ ಆಯೋಗ ದಾಖಲೆ ನೀಡುವಂತಹ ನಿಯಮವನ್ನೇ ತಿದ್ದುಪಡಿ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಟೀಕಿಸಿದ್ದಾರೆ. ಚುನಾವಣಾ ಆಯೋಗ ಚುನಾವಣಾ ಆಯೋಗ ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಂಡಿದೆ ಅಂತ ರಾಹುಲ್ ಗಾಂಧಿ ಅವರು ಟೀಕಿಸಿದ್ದಾರೆ. ವಿದೇಶಿ ನೆಲದಲ್ಲಿ ಭಾರತದ ವಿರುದ್ಧ ಟೀಕೆ ಮಾಡಿರುವ ರಾಹುಲ್ ಗಾಂಧಿ ದೇಶದ್ರೋಹಿ ಅಂತ ಬಿಜೆಪಿ ಈಗ ಹೇಳ್ತಾ ಇದೆ. ಆದರೆ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಇದ್ಕೊಂಡು ಚುನಾವಣಾ ಆಯೋಗದ ವಿರುದ್ಧ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲೇ ನಿಂತ್ಕೊಂಡು ಇನ್ನೊಂದು ಸುಪ್ರೀಂ ಕೋರ್ಟ್ಗೆ ಹೋಗಬಹುದಿತ್ತೇನೋ, ಅಥವಾ ಮತ್ತೊಂದು ಆಫ್ಕೋರ್ಸ್ ಇರುತ್ತೆ. ಚುನಾವಣಾ ಆಯೋಗ ಯಾವುದೇ ದಾಖಲೆಯನ್ನು ಕೊಡದೆ ಹೋದರೆ ಮತ್ತೇನಾದರೂ ಆಪ್ಷನ್ ಇದ್ದೇ ಇರುತ್ತೆ. ಅದಕ್ಕೆ ಯಾಕೆ ಹೋಗಲಿಲ್ಲ? ಅದರಲ್ಲೂ ಇವ್ರದ್ದೊಂದು ಚಟ ಇದೆ, ಏನಂತಂದರೆ ವಿದೇಶಿ ನೆಲದಲ್ಲಿ ಹೋಗಿ ನಿಂತ್ಕೊಂಡು ಭಾರತದ ವಿರುದ್ಧ ಮಾತಾಡೋದು ಅಥವಾ ಇಲ್ಲಿನ ವ್ಯವಸ್ಥೆ